ಹಾಯ್ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ನಿಶು ಶಾಯಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೇನೆ. ಫಸ್ಟ್ ಅದಕ್ಕಿಂತ ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋಗೆ ಲೈಕ್ಸ್ ಮಾಡಿ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಆಂಟಿ ಮನೇಲಿ ಹಬ್ಬ ಉಂಟು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಟೈಮಲ್ಲಿ ಅಂದರೆ ಈಗ ಮಹಾಲಯ ಅಮಾವಾಸ್ಯೆ ಅಂತಲೇ ನಡೆಯುತ್ತೆ. ಆ ಟೈಮಲ್ಲಿ ನಮ್ಮ ಸೈಡು ಮಳದಬ್ಬ ಅಂತ ಮಾಡ್ತಾರಲ್ಲ, ಕಿರಿಯರಿಗೆ ಎಡೆ ಇಡೋ ಅಂಥ ಹಬ್ಬನ ಮಾಡ್ತಾರೆ. ಸೊ ಅದನ್ನು ನಮ್ಮ ಆಂಟಿ ಮನೆಯಲ್ಲೇ ಆಚರಿಸ್ತಿದ್ದಾರೆ, ಅದಕ್ಕೆ ಹೋಗ್ತಿದ್ದಾರೆ. ಬಟ್ ಆಲ್ರೆಡಿ ಟೈಮ್ ಆಗಿದೆ, ಎದ್ದಿದ್ದು ಲೇಟ್ ಆಯಿತು, ಕೆಲಸ ಇತ್ತು. ಆ್ಯಂಡ್ ಮನೆ ಕಡೆ ಎಲ್ಲ ತಿಂಡಿ ಮಾಡಿಕೊಂಡು ಬರಬೇಕಿತ್ತಲ್ಲ, ಸೊ ಟೈಮ್ ಆಯಿತು. ಇವಾಗ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನೂ ಬಂದಿಲ್ಲ, ಬಟ್ ನಾವು ಆಲ್ರೆಡಿ 11 o'clock ಬಂದಿದ್ದು, ಸೊ ಸ್ಟಿಲ್ ಬಂದಿಲ್ಲ. ಒಂದು ಹಾಫ್ ಆನ್ ಅವರ್ ಆಯಿತು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫೈನಲಿ ಬಸ್ ಬಂತು 11:30. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಕೂ ನೆಕ್ಸ್ಟ್ ನಮ್ಮಿಬ್ಬರ ಜೊತೆ ಇನ್ನಿಬ್ಬರು ಆ್ಯಡ್ ಆದರು. ಅದು ನಮ್ಮ ಅಕ್ಕ ಮತ್ತು ಯಶು. ಸೊ ಅವನ ಜೊತೆ ನಾನು ಕೂತಿದ್ದೆ. ಆ್ಯಂಡ್ ಅತ್ತೆ ಮತ್ತು ಅಕ್ಕ ಹಿಂದೆ ಸೀಟ್ನಲ್ಲಿ ಕೂತಿದ್ರು. ಇವತ್ತಿನ ಅಷ್ಟೊಂದು ರಶ್ ಇಲ್ಲ, ಸಂಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಬಂದು ಸ್ಟಾಪ್ ಹೊರಟ್ವಿ ಮನೆ ಕಡೆ. ನಡ್ಕೊಂಡು ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ವಿ. ಆವಾಗ ಸರಿ ಬಿಸಿಲು ಹೆವಿ ಬಿಸಿಲು. ಅಲ್ಲಿ ಮಾತ್ರ ಸರಿ ಮಳೆ ಅಂದೆ, ಇಲ್ಲಿ ಫುಲ್ ಬಿಸಿಲು ಬರ್ತಿತ್ತು. ಸೊ ಛತ್ರಿ ಇಟ್ಕೊಂಡು ತುಂಬ ಟೈಮು ನಡ್ಕೊಂಡು ಹೋದ್ವಿ. ಬಸ್ ಇಳಿದು ಇಬ್ಬರು ಎಲ್ಲರೂ ನಡ್ಕೊಂಡು ಹೋಗ್ತಿದ್ದೀವಿ. ರಮೇಶು ಫುಲ್ ಸುಸ್ತಾಗಿ ಬಿದ್ದೋಗ್ತಿದ್ದಾರೆ. ಮನೆ ಹತ್ರ ಬಂದ್ವಿ. ಇದು ಇವಾಗ ಕಟ್ತಿರೋಂಥ ಹೊಸ ಮನೆ. ಸೊ ಅಲ್ಲಿ ನಮ್ಮ ಅಕ್ಕ ನೋಡಿರಲಿಲ್ಲ ಅಂತ ಇವಾಗ ಅಲ್ಲೇ ಸುಮ್ಮನೆ ಕಣ್ಣಾಡಿಸ್ತಿದ್ದಾಳೆ. ಓಕೆ, ನೆಕ್ಸ್ಟ್ ಬಂದ್ವಿ ಮನೆ ಕಡೆ. ಬಿಸಿಲು ಸರಿ ಫುಲ್ ಸುಸ್ತಾಗಿದ್ವಿ. ಕೂತ್ರೆ ಸಾಕಪ್ಪ ಅನಿಸಿತ್ತು. ನೋಡಿ ಇಲ್ಲಿ ಎಷ್ಟು ಬಿಸಿಲು ಉಂಟು. ಇಲ್ಲಿ ಮನೆ ತುಂಬ ಜನ ಇದ್ದಾರೆ, ಫುಲ್ ನೆಂಟರು. ಹಬ್ಬದ ಮನೆ ಹಬ್ಬ. ಯಾರು ಇಲ್ಲ, ಇವನು ಮೊಬೈಲ್. ನಾವು ಇದು ಕೊಡ್ಲಿಪೇಟೆ ಬಸ್. ಫೈನಲಿ ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋದರೆ ಫುಲ್ ವೆರೈಟಿ ತಿಂಡಿಗಳು ಎಲ್ಲ ಜನ ಕೂತಿದ್ರು. ಆ್ಯಂಡ್ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದಿತ್ತು. ಪೂಜೆ ಮುಗಿದು ಈಗ ಊಟಕ್ಕೆ ಕೂತಿರು. ಊಟಕ್ಕಿಂತ ಮುಂಚೆ ಫಸ್ಟು ನಮ್ಮದ್ರಲ್ಲಿ ಐನರ್ ಕೂತ್ಕೊಂಡು ಅವರಿಗೆ ಅಂದರೆ ದೊಡ್ಡವರಿಗೆಲ್ಲ ಎಡೆ ಇಟ್ಟು ಅವರೆಲ್ದಾದ್ಮೇಲೆ ಬೇರೆ ಏನು ಉಳಿದಿರ್ತಾರೆ ಅವರು ಊಟ ಮಾಡೋವಂಥದ್ದು ನಮ್ಮ ಪದ್ಧತಿ. ಸೊ ಅದನ್ನು ಇವಾಗ 1 by 1 ಎಷ್ಟು ವೆರೈಟೀಸ್ ತಿಂಡಿಸ್ಗಳಿದ್ದಾವೆ ಅವನ್ನೆಲ್ಲ ಇವಾಗ ಇಡ್ತಾರೆ. ನೋಡಿ ಏನೇನು ಇಡ್ತಾರೆ ಅಂತ. ಎಲ್ಲ ತಿಂಡಿಗಳನ್ನ ಬಡಿಸಾಯಿತು. ಆ್ಯಂಡ್ ಇವಾಗ ತಿನ್ನೋಕ್ಕಿಂತ ಮುಂಚೆ ಧೂಪ ಅಂತ ಹಾಕ್ತಾರೆ. ಹಿರಿಯರಿಗೆ ಬಂದು ಅರ್ಪಿಸ್ಬಿಟ್ಟು ಆಮೇಲೆ ಧೂಪ ಹಾಕ್ತಾರೆ. ಸೊ ಈಗ ಮನೆ ಏನು ಹಿರಿಯರು ಇರ್ತಾರೆ, ಮೇನ್ ಇರ್ತಾರೆ, ಅವರು ಅದಕ್ಕೆ ಪೂಜೆ ಮಾಡಿ ಎಡೆನ ಇಡ್ತಾರೆ. ಶೀತ ಆಗ್ಬಿಟ್ಟೈತಿ.
ಹಿರಿಯರ ಆತ್ಮಕ್ಕೆ ಶಾಂತಿ ಕೊಡಬೇಡಿ ಬನ್ನಿ ನಮ್ಮ ಊರ ಹಿರಿಯರ ಆಶೀರ್ವಾದ ಆಧಾರ ಮಾಡಿ ಹಾಯ್ ನಾವು ಮನೆಗೆ ಬಂದ್ವಿ ನೋಡಿ ಅವನು ಕ್ರಿಕೆಟ್ ಗೇಮ್ ಆಡ್ತಿದ್ದಾನೆ ಕ್ರಿಕೆಟ್ ನೀನು ಯಾರು ಫ್ಯಾನು ನಿಂಗೆ ಯಾರು ಇಷ್ಟ ಹೇಳು ನನ್ನ ಕೊಹ್ಲಿ ನಿಂಗೆ ಸುಳ್ಳು ಬೇಡ ನಿಜ ಹೇಳಿ ಸೌಂಡ್ ಕಡಿಮೆ ಕೊಡು ಸೊ ಈಗ ಅವರೆಲ್ಲ ಊಟ ಮಾಡಲಿ ಅಂತ ನಾವು ಆಚೆ ಬಂದ್ವಿ. ಆಚೆ ಇಲ್ಲಿ ಮುಂದೆ ಇದು ಮನೆ ಮುಂದೆ ಒಂದು ಬಾವಿ ಉಂಟು. ಬಾವಿ ಆ್ಯಂಡ್ ವೆರೈಟೀಸ್ ಗಿಡಗಳಿದೆ, ಲೈಕ್ ಫ್ರೂಟ್ಸ್ ಗಿಡಗಳಾಗಲಿ ಹೂವಿನ ಗಿಡಗಳಾಗಲಿ ತುಂಬ ಥರ ಇದೆ. ನೋಡಿ ನಾನು ತೋರಿಸ್ತೇನೆ ಎಷ್ಟೊಂದು ಗಿಡಗಳುಂಟು ಅಂತ. ಇದು ನಿಮಗೆ ಈ ಗಿಡ ತೋರಿಸ್ತೇನೆ, ಗೊತ್ತು ಅನ್ಸುತ್ತೆ ಇದೆಲ್ಲ. ಔಷಧಿ ಯೂಸ್ ಮಾಡ್ತಾರೆ, ಮತ್ತು ಸೋಪ್ ಆದರೆ ದೃಷ್ಟಿ ಆದರೆ ಅದನ್ನು ಯೂಸ್ ಮಾಡ್ತಾರೆ. ಚಿಕ್ಕ ಫ್ಲವರ್ ಚೆನ್ನಾಗಿದೆಲ್ಲ. ಇದನ್ನ ಮದುವೆಲೆಲ್ಲ ಯೂಸ್ ಮಾಡ್ತಾರೆ, ಮದುವೆ ಬಿಡಿ ಹೂವು. ಹೌದು. ಸೊ ನಾನು ಮಾಡ್ಕೊತಿದ್ದೀನಿ ನೋಡಿಲ್ಲಿ. ಹಲೋ 3-5 ಗಿಡ ಇದಾವೆ. ಇದು ಪೆಪ್ಪರ್ ಬುಟ್ಟಿ ಕೂರಿಸಿದ್ದಾರೆ. ಇದು ಕನಕಾಂಬರ ಗಿಡ. ನಿಮಗೆಲ್ಲ ಸ್ಟ್ರಾಬೆರಿ ಗಿಡ ತೋರಿಸ್ತೇನೆ. ಸ್ಟ್ರಾಬೆರಿ ಗಿಡ ಇತ್ತಲ್ಲ ಎಲ್ಲಲಿಕ್ಕೆ. ಇಲ್ಲುಂಟು ಇದೆ ಬಟ್ ಇಟ್ಟಿಲ್ಲ. ಇದು ಈ ಗಿಡ ಉಂಟಲ್ಲ, ಇದು ಹಬ್ಬಿದ್ರೆ ಎಷ್ಟು ಹಬ್ಬುತ್ತೆ ಫುಲ್ಲು. ಇಷ್ಟೆಲ್ಲ ಮನೆ ತುಂಬ ಹಬ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ. ಇದು ವಿಳೆದೆಲೆ ಸಪೋಟ ಗಿಡ. ಅದ್ರ ಕಾಯಿ ಉಂಟು, ಸಪೋಟ ಕಾಯಿ. ಇಲ್ಲಿ ನೋಡಿ ಎಷ್ಟು ಥರ ಹೂಗಳಿದೆ. ಸೇವಂತಿಗೆ, ಬಾಲ್ದಾರೆ. ಇದು ನೋಡಿ, ಇದು ಚಿಕ್ಕ ರೋಸ್. ಇದು ಬಿಡಿ ರೋಸ್. ಇದು ಮದುವೆಲೆಲ್ಲ ಯೂಸ್ ಮಾಡ್ತಾರೆ. ಅದೇ ಇದು ಬೇರೆ ಕಲರ್ ಬಾಲ್ದಾರೆ ಹೂ ಇದಾವೆ. ಎಂತ ಗೊತ್ತಿಲ್ಲ. ಅತ್ತೆ ಬೈತೈತೆ, ರಂಗೋಲಿ. ಯಾರು ರಂಗೋಲಿ ಬಿಟ್ಟಿದ್ದು? ತಗೋಬೋಗ್ ಬಿಡ್ಸೋಣ. ತಗೋಬೋಗ್. ಬಿಡಿಸ್ಬೇಕು ಹೆಂಗೆ ಬಿಡಿಸ್ಬೇಕು? ಸಖತ್ ಬಿಸಿಲು ಬರ್ತೈತಿ. ಊಟ
ಮಾಡಿಬಿಟ್ಟು ಎಲ್ಲರೂ ಎಲ್ಲರಿಗೆ ಹಾಕ್ಕೊಂಡ್ವಿ. ಇದು ನಮ್ಮ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡು. ಎಲ್ಲಕ್ಕೆ ಹಾಕ್ಕೊಂಡು ಎಲೆ ಕಂಪ್ಲೀಟ್ ಫೈನಲ್ ಅಂತಾನೆ ಹೇಳ್ಬೋದು. ನಾವು ಎಲೆ ಹಾಕಂತ ಇದೀವಿ ದೊಡ್ಡನಾಗಿ ಕೀಳ್ಬೇಕು. ಸಕ್ಕರೆ ಜಾಸ್ತಿ ನಾವೊಂಚೂರು ಕೊಡಲಿ ಸಕ್ಕರೆ ಕಂದ ನೋಡಿ ತಿನ್ನ ಕಚ್ಚಕ್ಕೆ ಎರಡು ಕಾಲು ಹಿಂಗೆ ಹಾಕೋಟೆ ಎರಡು ಕಾಲು ಕೆಳಗೆ ಮಾಡ್ಕೊ ತಿಂತೈತೆ ನೋಡಿ. ಈಗ ಸರಿ ಆಯ್ತು. ನಾವು ಇವಾಗ ಇಲ್ಲಿ ಹಳ್ಳದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಯಶು ಫುಲ್ ಆಟ ಮಾಡ್ತಿದ್ದ. ನೋಡ್ಕೊಂಡು ಬರೋಣ ಅಂತ ಅದಕ್ಕೆ ಒಂದು ಹಿಂಸೆ ಮೇಲೆ ಹೋಗ್ತಾ ಇದ್ದೀವಿ. ಆ ಹಳ್ಳ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲೇ ಮನೆ ಪಕ್ಕನೇ ಇರೋವಂಥ ಹಳ್ಳ ನಿಮಗೆ ತೋರಿಸ್ತೀನಿ ನೋಡಿ. ನೀರು ಜಾಸ್ತಿ ಇಲ್ಲ, ಮಳೆ ಬಂದಿತ್ತು ಆದರೂ ಅರಿಗೆ ಬಿಡ್ತಾರೆ. ಬೇಸಿಗೆಗಾಲಗಿಂತ ಸ್ವಲ್ಪ ಜಾಸ್ತಿ ಉಂಟು. ಹೌದು. ನಿನ್ನ ಹೆಸರೇನು ಯಶು? ನೀನು ಹೇಳ್ದಲ್ಲ ಅಪ್ಪ ಇಲ್ಲೇ ನೋಡಿ ಸೈಕಲ್ ಹೋದ್ರೆ ಅಷ್ಟೇ ನಮ್ಮ ಕತೆ. ಓದಿ ಸೈಕಲ್ಲರಲ್ಲೂ ಹೋಗ್ಬೋದು, ಸಡನ್ ಬ್ರೇಕ್ ಇಡಬೇಕು ಅಲ್ಲಿ. ಸಡನ್ ಬ್ರೇಕೇ ಅಲ್ಲಿರಲ್ಲ, ಯಾಕೆ ಕೈ ಸಿಗಲ್ವೇ? ಯಾಕೆ ಹೋಗ್ತಾ ಹಿಂಗೆ ಬ್ರೇಕ್ ಹಿಡ್ಕೊಂಡು ಹಿಂಗೆ ಹೋಗೋದು. ದೇವು ಏನೂ ಇಲ್ಲ ನೋಡಿ ಇಲ್ಲಿ ಹೂವು. ನಿಶಾಕುಂದು ಇನ್ನೂ ಬಂದೇ ಇಲ್ಲ. ನಂದು ಎಲ್ಲರಿಗಿಂತ ಫಸ್ಟ್ ತಗೊಂತೀವಿ ನೋಡಿ. ನಾನು ತೋರಿಸ್ತೀನಿ ಬೈಲಿ. ಇದು ಓಪನ್ ಮಾಡಿ ಇಲ್ಲಿ ಕ್ಯಾಪ್ ರಿಮೂವ್ ಮಾಡು. ಇದರಲ್ಲಿ ಸ್ವೀಟ್ ಇರುತ್ತೆ ರಸ. ಸ್ಟೋರಿ ಸಿಗಾಕಿದ್ವಿ ಇಷ್ಟಾಗಿ. ಇದೇ ಇವತ್ತಿನ ಬ್ಲಾಗ್ ಆಯಿತು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.